NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ನಾನು ನಿಂತಲ್ಲಿ ಆಗಿದ್ರೆ ಚಿನ್ನದ ಚಾಮುಂಡಿ ಸಿಗ್ತಾಳೆ. ಲಕ್ಕುಂಡಿ ಉತ್ಖನನದ ಜಾಗದಲ್ಲಿ ಸ್ವಾಮೀಜಿ ಹೈಡ್ರಾಮಾ. ಹೌದು, ಉತ್ಖನನದ ವೇಳೆ ದೇವಾಲಯದ ಅವಶೇಷಗಳು, ಶಿವಲಿಂಗ ಸೇರಿದ ಹಾಗೆ ರಾಶಿ ಶಿಲ್ಪಕಲೆಗಳು ಪತ್ತೆಯಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಲಕ್ಕುಂಡಿಯ ಉತ್ಖನನದ ಸ್ಥಳದಲ್ಲಿ ಸ್ವಾಮೀಜಿ ಒಬ್ರು ಬಂದು ಹೈಡ್ರಾಮಾವನ್ನ ನಡೆಸಿದ್ದಾರೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಖನನ ನಡೀತಾ ಇರುವಂತಹ ವೇಳೆ ಪುರಾತನ ಕಾಲದ ಬೃಹತ್ ಕೋಟೆ ಗೋಡೆ ಗೋಚರಿಸಿದೆ. ಈ ಗೋಡೆಯ ಒಳಗೆ ಪ್ರಾಚ್ಯ ವಸ್ತುಗಳು ಹಾಗೂ ಶಿಲ್ಪಕಲೆಗಳು ಕೂಡ ಸಿಕ್ಕಿರುವಂತದ್ದು. ಕೋಟೆಯ ಗೋಡೆಯಲ್ಲಿ ಹುದುಗಿ ಹೋಗಿರುವಂತಹ ಪ್ರಾಚ್ಯಾವಶೇಷಗಳು ಲಕ್ಕುಂಡಿ ಕಲೆಗಳ ಶ್ರೀಮಂತಿಕೆಯನ್ನ ಸಾರಿ ಹೇಳ್ತಾ ಇದೆ. ಕಲೆಗಳ ಶ್ರೀಮಂತ ನಾಡು ಲಕ್ಕುಂಡಿಯಲ್ಲ, ಚಿನ್ನದಲ್ಲಿ ಮಾತ್ರ ಶ್ರೀಮಂತಿಕೆ ಅಲ್ಲ, ಕಲೆಗಳಲ್ಲೂ ಕೂಡ ಶ್ರೀಮಂತಿಕೆ ಅಡಗಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸ್ವಾಮೀಜಿಯೊಬ್ರು ಬಂದು ಹೈಡ್ರಾಮಾ ಮಾಡಿದ್ದಾರೆ. ಹೌದು, ಉತ್ಖನನ ಸ್ಥಳದಲ್ಲಿ ಸ್ವಾಮೀಜಿಯೊಬ್ರು ಬಂದು ನಾನೊಬ್ಬ ಪವಾಡ ಪುರುಷ ಅಂತ ಹೇಳಿಕೊಂಡಿದ್ದಾರೆ. ನಾನು ನಿಂತ ಜಾಗದಲ್ಲಿ 1000 kg ತೂಕದ ಚಾಮುಂಡೇಶ್ವರಿಯ ಮೂರ್ತಿ ಇದೆ ಅಂತ ಹೇಳಿ ಹೈಡ್ರಾಮಾ ಸೃಷ್ಟಿ ಮಾಡಿದ್ದಾರೆ. ಬಂಗಾರ ವಜ್ರಖಚಿತ ಮೂರ್ತಿ ಇದೆ, 10 ಅಡಿ ಆಳ ತೆಗೆದ್ರೆ ಮೂರ್ತಿ ಸಿಗುತ್ತೆ ಅಂತ ಹೇಳಿದ್ದು ಸ್ವಾಮೀಜಿ ಮಾತು ಕೇಳಿ ಜನರು ಅಚ್ಚರಿಯನ್ನ ಹೊರಹಾಕಿದ್ದಾರೆ. ನಾನು ರಾಣಿ ಚೆನ್ನಮ್ಮ ವಂಶಸ್ಥ ಅಂತ ಹೇಳಿ SC ಹಿರೇಮಠ ಸ್ವಾಮೀಜಿ ಹೇಳಿಕೊಂಡಿದ್ದು ಕೈಯಲ್ಲಿ ಗಜಲಿಂಬೆಯನ್ನ ಹಿಡಿದುಕೊಂಡು ಹೈಡ್ರಾಮಾ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಲಕ್ಕುಂಡಿಯಲ್ಲಿ ಐತಿಹಾಸಿಕವಾದ ಕೆಲ ವಸ್ತುಗಳು ಸಿಗ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಯಾರೋ ಒಬ್ಬ ಸ್ವಾಮೀಜಿ ಬಂದು ತಾನೊಬ್ಬ ಪವಾಡ ಪುರುಷ ಅಂತ ಹೇಳ್ಕೊಂಡು ಇದೀಗ ನಾನು ನಿಂತ್ಕೊಂಡಿರುವಂತಹ ಜಾಗದಲ್ಲಿ ಆಗಿರಿ ಅಲ್ಲಿ ಚಾಮುಂಡಿ ಸಿಗ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಚಿನ್ನದ ಚಾಮುಂಡಿ ಅಂತ ಹೇಳ್ತಾ ಇರುವಂತದ್ದು. ಲಕ್ಕುಂಡಿಯ ಉತ್ಖನನ ಜಾಗದಲ್ಲಿ ಸ್ವಾಮೀಜಿ ಈ ರೀತಿಯಾಗಿ ಹೈಡ್ರಾಮಾ ಮಾಡಿರುವಂತದ್ದು ನಿಜಕ್ಕೂ ಕೂಡ ಒಂದು ಕಡೆ ಅಚ್ಚರಿ ಹಾಗೂ ಹಾಸ್ಯಾಸ್ಪದವಾಗಿರುವಂತದ್ದು. ಒಟ್ಟಾರೆಯಾಗಿ ಸತ್ಯಾಸತ್ಯತೆಗಳು ಇನ್ನಷ್ಟೇ ಹೊರಗಡೆ ಬೀಳಬೇಕಾಗಿರುವಂತದ್ದು. ಎಲ್ಲಿ ಏನ್ ಸಿಗುತ್ತೆ, ಎಷ್ಟು ವರ್ಷಗಳ ಹಳೆಯದು ಅನ್ನುವಂಥದ್ದು FSL ರಿಪೋರ್ಟ್ ನ ನಂತರವಷ್ಟೇ ಗೊತ್ತಾಗಬೇಕಾಗಿರುವಂತದ್ದು. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.